ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬಿಗ್ ಬಾಸ್ ಕನ್ನಡ ಸೀಸನ್ 12ರ 2ನೇ ವಾರದ ಎಲಿಮಿನೇಷನ್ನಲ್ಲಿ ಶುಕ್ರವಾರದ ವೋಟಿಂಗ್ ರಿಸಲ್ಟ್ಸ್ನ ಪ್ರಕಾರ ಯಾವ ಸ್ಪರ್ಧಿಗೆ ಎಷ್ಟು ಪರ್ಸೆಂಟ್ ವೋಟ್ ಸಿಕ್ಕಿದೆ ಮತ್ತು ಡೇಂಜರ್ ಝೋನ್ನಲ್ಲಿರುವ ಸ್ಪರ್ಧಿಗಳು ಯಾರ್ಯಾರು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣ ಮಾಹಿತಿಯೊಂದಿಗೆ ತಿಳಿಸ್ಕೊಡ್ತೀನಿ, ಬನ್ನಿ. ಹೌದು ಫ್ರೆಂಡ್ಸ್, ಮೊದಲನೇದಾಗಿ 2ನೇ ವಾರ ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ಒಟ್ಟು 7 ಜನ ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದರು. ಅದರಲ್ಲಿ 3 ಜನ ಜಂಟಿ ಸ್ಪರ್ಧಿಗಳು ಮತ್ತು 4 ಜನ ಒಂಟಿ ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದರು. ಅದರಲ್ಲಿ ರಾಶಿಕಾ, ಹಾಗೆಯೇ ಅಶ್ವಿನಿ ಮತ್ತು ಅಭಿಷೇಕ್, ಹಾಗೆಯೇ ಅಶ್ವಿನಿ ಮತ್ತು ಧನುಷ್ ಗೌಡ, ಹಾಗೆಯೇ ಮಾಳು ಮತ್ತು ಸ್ಪಂದನಾ ಸೋಮಣ್ಣ, ಹಾಗೆಯೇ ಮಂಜು ಹಾಗೂ ರಾಶಿಕಾ ಮತ್ತು ಜಾನ್ವಿ ಅವರು. ಈ 7 ಜನ ಸ್ಪರ್ಧಿಗಳಲ್ಲಿ ಯಾವ ಸ್ಪರ್ಧಿಗೆ ಎಷ್ಟು ಪರ್ಸೆಂಟ್ ವೋಟ್ ಸಿಕ್ಕಿದೆ ಅಂತ ನೋಡುವುದಾದರೆ, ಇದು ಇವತ್ತಿನ ಅಂದರೆ ಶುಕ್ರವಾರದ ಬೆಳಗಿನ ಜಾವ 6 ಗಂಟೆಯಿಂದ ಹಿಡಿದು ಇವತ್ತು ಸಂಜೆ 6 ಗಂಟೆವರೆಗೂ ಬಂದಿರುವ ಸಂಪೂರ್ಣ ವೋಟಿಂಗ್ ರಿಸಲ್ಟ್ಸ್ನ ಅಪ್ಡೇಟ್ ಆಗಿರುತ್ತದೆ. ಇದರಲ್ಲಿ ಮೊದಲನೇ ಸ್ಥಾನದಲ್ಲಿ ಧನುಷ್ ಗೌಡರವರಿಗೆ 19.6% ವೋಟ್ ಸಿಕ್ಕಿದೆ ಅಂತ ಹೇಳ್ಬೋದು. ಹೌದು ಫ್ರೆಂಡ್ಸ್, ನಿಮಗೆಲ್ಲರಿಗೂ ಗೊತ್ತೇ ಇರುತ್ತದೆ, ಈಗಾಗಲೇ ಧನುಷ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಪಾಪ್ಯುಲರ್ ಆಗಿದ್ದರು. ಹಾಗೆಯೇ ಕಲರ್ಸ್ ಕನ್ನಡದಲ್ಲಿ ಗೀತಾ ಸೀರಿಯಲ್ನಲ್ಲೂ ಕೂಡ ಇವರು ಹೀರೋ ಆಗಿ ಒಳ್ಳೆ ಖ್ಯಾತಿಯನ್ನು ಪಡೆದುಕೊಂಡಿದ್ದರು. ಹಾಗಾಗಿ ಇವರು ವೋಟಿಂಗ್ನಲ್ಲಿ ಮೊದಲನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಅಂತ ಹೇಳ್ಬೋದು. ಮತ್ತು 2ನೇ ಸ್ಥಾನದಲ್ಲಿ ಮಂಗಳೂರಿನ ರಕ್ಷಿತಾ ಶೆಟ್ಟಿ ಅವರು 17.4% ಪಡೆದುಕೊಂಡಿದ್ದಾರೆ. ಹೌದು ಫ್ರೆಂಡ್ಸ್, ಮೊದಲನೇ ವಾರದಲ್ಲಿ ಮೊದಲನೇ ದಿನವೇ ಎಲಿಮಿನೇಟ್ ಆದಂತಹ ರಕ್ಷಿತಾ ಶೆಟ್ಟಿ ಅವರಿಗೆ ಆಡಿಯನ್ಸ್ನಿಂದ ತುಂಬ ಸಪೋರ್ಟ್ ಸಿಕ್ಕಿತ್ತು ಅಂತ ಹೇಳ್ಬೋದು. ಈಗ ಅದೇ ಸಪೋರ್ಟನ್ನು ಇವರಿಗೆ ವೋಟಿಂಗ್ನಲ್ಲೂ ಕೂಡ ಜನರು ತೋರಿಸ್ತಿದ್ದಾರೆ ಅಂತ ಹೇಳ್ಬೋದು. ಹಾಗಾಗಿ ಮೊದಲನೇ ಮತ್ತು 2ನೇ ಸ್ಥಾನದಲ್ಲಿ ಇವತ್ತಿನ ವೋಟಿಂಗ್ ರಿಸಲ್ಟ್ಸ್ನಲ್ಲಿ ಧನುಷ್ ಮತ್ತು ರಕ್ಷಿತಾ ಶೆಟ್ಟಿ ಅವರು ಇದ್ದಾರೆ ಅಂತ ಹೇಳ್ಬೋದು. ಮತ್ತು 3ನೇ ಸ್ಥಾನದಲ್ಲಿ ಒಂಟಿ ಸ್ಪರ್ಧಿಯಾದಂತಹ ಅಶ್ವಿನಿ ಅವರು 14.9% ವೋಟನ್ನು ಪಡೆದುಕೊಂಡಿದ್ದಾರೆ. ಇದಾದ ನಂತರ ಜಂಟಿ ಸ್ಪರ್ಧಿಯಾದಂತಹ ಅಭಿಷೇಕ್ ಹಾಗೆಯೇ ಅಶ್ವಿನಿ ಅವರು 14.8% ವೋಟನ್ನು ಪಡೆದುಕೊಂಡಿದ್ದಾರೆ. ಮತ್ತು 5ನೇ ಸ್ಥಾನದಲ್ಲಿ ಮಾಳು ಮತ್ತು ಸ್ಪಂದನಾ ಸೋಮಣ್ಣ ಅವರು 12.1% ವೋಟನ್ನು ಪಡೆದುಕೊಂಡಿದ್ದಾರೆ. ಹಾಗೆಯೇ 5ನೇ ಸ್ಥಾನದಲ್ಲಿ ಮಂಜು ಭಾಷಿಣಿ ಹಾಗೆಯೇ ರಾಶಿಕಾ ಅವರು 12% ವೋಟನ್ನು ಪಡೆದುಕೊಂಡಿದ್ದರೆ, ಹಾಗೆಯೇ 7ನೇ ಸ್ಥಾನ ಅಂದರೆ ಕೊನೆಯ ಸ್ಥಾನದಲ್ಲಿ ಜಾನ್ವಿ ಅವರು 9.2% ವೋಟನ್ನು ಪಡೆದುಕೊಂಡಿದ್ದಾರೆ. ಇನ್ನು ಈ ವಾರದ ಎಲಿಮಿನೇಷನ್ ಹಾಗೆಯೇ ಇವತ್ತಿನ ವೋಟಿಂಗ್ ರಿಸಲ್ಟ್ಸನ್ನು ನೋಡುವುದಾದರೆ, ಈ ವಾರ ಬಿಗ್ ಬಾಸ್ನ ಎಲಿಮಿನೇಷನ್ನಲ್ಲಿ ಡೇಂಜರ್ ಝೋನ್ನಲ್ಲಿ ಒಟ್ಟು 5 ಜನ ಸ್ಪರ್ಧಿಗಳು ಇದ್ದಾರೆ ಅಂತ ಹೇಳ್ಬೋದು. ಅದರಲ್ಲಿ 2 ಜಂಟಿ ಸ್ಪರ್ಧಿಗಳು ಮತ್ತು 1 ಒಂಟಿ ಸ್ಪರ್ಧಿ ಇದ್ದಾರೆ. ಇದರಲ್ಲಿ ಬಿಗ್ ಬಾಸ್ನಲ್ಲಿ ಕಂಟೆಂಟನ್ನು ಯಾರು ಕೊಡ್ತಾರೆ ಅವರಿಗೆ ಬಿಗ್ ಬಾಸ್ ಅವರು ತುಂಬ ಆದ್ಯತೆ ಕೊಡ್ತಾರೆ ಅಂತ ಹೇಳ್ಬೋದು. ಈ 3 ಜನ ಅಂದರೆ ಮಳ್ಳು ಮತ್ತು ಸ್ಪಂದನಾ ಸೋಮಣ್ಣ, ಹಾಗೆಯೇ ಮಂಜು ಹಾಗೆಯೇ ರಾಶಿಕಾ ಮತ್ತು ಜಾನ್ವಿ ಅವರಿಗೆ ಹೋಲಿಸಿದರೆ ಇಲ್ಲಿ ಮಾಳು ಮತ್ತು ಸ್ಪಂದನಾ ಸೋಮಣ್ಣ ಅವರು ಬಿಗ್ ಬಾಸ್ನಲ್ಲಿ ಕಂಟೆಂಟ್ ಏನೂ ಕೂಡ ಕೊಡ್ತಿಲ್ಲ. ಆದರೆ ಬಿಗ್ ಬಾಸ್ ಅವರು ಇವರಿಗೆ ವೋಟ್ ಬಂದರೂ ಸಹ ಇವರನ್ನು ಎಲಿಮಿನೇಟ್ ಮಾಡುವ 99% ಸಾಧ್ಯತೆ ಹೆಚ್ಚಿದೆ ಅಂತ ಹೇಳ್ಬೋದು. ಹಾಗಾದರೆ ನಿಮ್ಮ ಪ್ರಕಾರ ಈ 7 ಜನ ಸ್ಪರ್ಧಿಗಳಲ್ಲಿ ಬಿಗ್ ಬಾಸ್ 2ನೇ ವಾರದ ಎಲಿಮಿನೇಷನ್ನಲ್ಲಿ ಯಾವ ಸ್ಪರ್ಧಿ ಎಲಿಮಿನೇಟ್ ಆಗಬೇಕು ಅಂತ ಕಮೆಂಟ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್.